ಮೊದಲೇ ನಿಗದಿಯಾದಂತೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಆರಂಭಿಕ ವಿಧಾನಮಂಡಲ ಅಧಿವೇಶನದ ಪೂರ್ವಭಾವಿಯಾಗಿ ಸೂಚಿತವಾದ ಕಾರ್ಯ ಕಾರ್ಯಕಲಾಪ ಈ ಮನ್ರೇಗಾ ಮತ್ತು ಜಿ ರಾಮ್ಜಿ ಕುರಿತಂತೆ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ಮಾತಿನ ಸಂಘರ್ಷ. ಈ ಮಾತಿನ ಸಂಘರ್ಷ ಅಥವಾ ಈ ವೈಧಾನಿಕ ಕುರುಕ್ಷೇತ್ರಕ್ಕೆ ಇವತ್ತಿನಿಂದ ತೆರೆ ಏಳಲಿದೆ. ಇವತ್ತಿನಿಂದ ಆಳುವ ಪಕ್ಷದವರು ನರೇಂದ್ರ ಮೋದಿ ತಂದಿರುವ ಜಿ ರಾಮ್ಜಿ ಮಿಷನ್ ಕಾನೂನಿನ ವಿರುದ್ಧ ತಮ್ಮ ವಾಗ್ಯುದ್ಧವನ್ನ ಪ್ರಾರಂಭಿಸಲಿದ್ದಾರೆ. ಅಂದಾಗೆ 12 ವರ್ಷಗಳ ಕಾಲ ಅಧಿಕಾರದಲ್ಲಿರುವ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಮಾಡಿದ ಪ್ರಮಾದವಾದರೂ ಏನದು? ಕಾಂಗ್ರೆಸ್ಸಿಗರ ಪ್ರಕಾರ ಮೊಟ್ಟ ಮೊದಲ ಪ್ರಮಾದವೇ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕಿದ್ದು. ಅದೇ ದೊಡ್ಡ ಲೋಪ. ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕೋದ್ರ ಮೂಲಕ ಗಾಂಧೀಜಿಯವರ ಸ್ಮರಣೆಗೆ ದ್ರೋಹ ಬಗೆದಿದ್ದಾರೆ ಈ ಬಿಜೆಪಿಯವರು ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಾರ ಜಿ ರಾಮ್ಜಿ ಅಂತಂದ್ರೆ ಅದು ರಾಮನ ಹೆಸರಲ್ಲ, ಗಾಂಧೀಜಿಗೆ ಬೇಕಾದ ಶ್ರೀರಾಮಚಂದ್ರನ ಹೆಸರಲ್ಲ, ಅದು ನಾಥೂರಾಮ್ ಗೋಡ್ಸೆಯ ಅಲ್ಲಿರೋ ಹೆಸರಿನಲ್ಲಿರೋ ರಾಮ ಅಂತ ಹೇಳಿದ್ರು. ತೀರಾ ತೀಕ್ಷ್ಣವಾದ ತಾತ್ವಿಕ ಸೈದ್ಧಾಂತಿಕ ಸಮರವನ್ನೇ ಸಾರಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ಸಿಗರು. ಅಂದಹಾಗೆ ಮೊದಲಿನ ಮನ್ರೇಗಾ ಕಾನೂನನ್ನ ರಚಿಸಿದ್ದು ಕೂಡ ಆವತ್ತಿನ ಕೇಂದ್ರ ಸರ್ಕಾರ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡೂ ಸದನಗಳಲ್ಲಿ ಚರ್ಚೆ ಆದ ನಂತರ ಪಾಸ್ ಆದ ಆ ಮಸೂದೆಗೆ ರಾಷ್ಟ್ರಪತಿಗಳು ಅನುಮೋದನೆ ಕೊಟ್ಟಿದ್ರು. ಈಗಲೂ ಅಷ್ಟೇ ಪರಿಷ್ಕೃತ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನಿಗೆ ಚರ್ಚೆ ನಡೆದಿದ್ದು ಕೂಡ ಸಂಸತ್ತಿನ ಉಭಯ ಸದನಗಳಲ್ಲಿ ಈಗಾಗಲೇ ರಾಷ್ಟ್ರಪತಿಗಳು ಅನುಮೋದನೆ ಕೊಟ್ಟದು ಕಾನೂನಾಗಿ ಜಾರಿ ಬಂದ್ಬಿಟ್ಟಿದೆ. ಈಗ ಇವ್ರಿಲ್ಲಿ ಮಾಡೋದು ಏನಿದೆ? ವಿಧಾನಮಂಡಲದ ಉಭಯ ಸದನಗಳಲ್ಲಿ ತವಡು ಕುಟ್ಟೋದ್ರಿಂದ ಆ ಕಾನೂನಿನ ಸ್ವರೂಪ ಬದಲಾಗ್ಬಿಡುತ್ತಾ? ಈ ಕಾನೂನು ಏನಾದ್ರೂ ಸಂವಿಧಾನಕ್ಕೆ ವಿರೋಧವಾಗಿದ್ರೆ, ಶಾಸನ ರಚನೆಯಲ್ಲಿ ಲೋಪದೋಷಗಳಿದ್ರೆ ಆ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಆಗಾಗ್ಗೆ ಕರೆಯುವ ನೀತಿ ಆಯೋಗದ ಸಭೆಗಳಲ್ಲಿ ಪಾಲ್ಗೊಂಡು ಕರ್ನಾಟಕ ಸರ್ಕಾರದ ವತಿಯಿಂದ ತಮ್ಮ ಸಕಾರಾತ್ಮಕ ಆಕ್ಷೇಪಗಳನ್ನು ದಾಖಲಿಸಬಹುದಾಗಿತ್ತು. ಆ ಕುರಿತಂತೆ ಚರ್ಚೆ ನಡೆಸಬಹುದಾಗಿತ್ತು. ಅಥವಾ ತಮ್ಮಂತೆಯೇ ಈ ಬಗ್ಗೆ ಅಸಮಾಧಾನಗೊಂಡಿರುವ ಇತರ ಸಮಾನ ಮನಸ್ಕ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಮಾವೇಶ ನಡೆಸ್ಬಿಟ್ಟು ಅಲ್ಲಿ ಕೆಲವು ತೀರ್ಮಾನಗಳನ್ನ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ರವಾನಿಸಬಹುದಾಗಿತ್ತು. ಹಾಗಿಲ್ಲ. ಅವ್ರಿಗೆ ಕಾಲ್ ಕೆರೆದು ಜಗಳ ಆಡೋದು ಬೇಕಾಗಿದೆ. ಅಂದಾಗೆ ಮನ್ರೇಗಾಗೂ ಮತ್ತು ಇವತ್ತು ಬಂದಿರೋ ರಾಮ್ಜಿ ಮಿಷನ್ ಗ್ರಾಮೀಣ್ ಅನ್ನೋ ಹೊಸ ಕಾಯ್ದೆಗೂ ವ್ಯತ್ಯಾಸಗಳಾದ್ರೂ ಏನು? ಈ ಮನ್ರೇಗಾ ಅನ್ನೋದು ಮೊದಲು ಹಲವಾರು ರೂಪಾಂತರ ಹೊಂದಿತ್ತು. 1970-80ರ ದಶಕದಲ್ಲಿ 2 ಗ್ರಾಮೀಣ ಉದ್ಯೋಗ ಯೋಜನೆಗಳಿದ್ವು. ಒಂದು NREP, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಬಂದಿತ್ತು. ಮತ್ತೊಂದು RLEJP, ರೂರಲ್ ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರರ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತಿತ್ತು. ಗ್ರಾಮೀಣ ಬಹುರಹಿತ ಕೃಷಿ ಕಾರ್ಮಿಕರ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಒಂದಿತ್ತು, ಮತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅನ್ನೋದು ಮತ್ತೊಂದಿತ್ತು. 1993 ದಶಕದಲ್ಲಿ ಜವಾಹರ್ ರೋಜ್ಗಾರ್ ಯೋಜನಾ ಅನ್ನೋ ಹೆಸರು ಬಂತು. ಜವಾಹರ್ ಗ್ರಾಮೀಣ ಉದ್ಯೋಗ ಯೋಜನೆ ಅನ್ನೋ ಹೆಸರಿತ್ತು. ಅದಾದ ನಂತರ 1999ರಲ್ಲಿ ಆವತ್ತೇ ವಾಜಪೇಯಿ ನೇತೃತ್ವದ NDA ಸರ್ಕಾರ ಅದನ್ನ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ ಹೆಸರು ಕೊಟ್ಟಿತು, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೆಸರು ಕೊಟ್ಟಿತು. 2004ರಲ್ಲಿ ಅಸ್ತಿತ್ವಕ್ಕೆ ಬಂದ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಹಿಂದಿನ ಎಲ್ಲ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಗಳ ಒಗ್ಗೂಡಿಸ್ಬಿಟ್ಟು ಉದ್ಯೋಗದ ಖಾತ್ರಿ ಹಕ್ಕಿನ ಒಂದು ಕಾನೂನನ್ನ ಪಾಸ್ ಮಾಡ್ಬಿಡ್ತು. ಅದನ್ನೊಂದು ಶಾಸನವನ್ನಾಗಿ ರೂಪಿಸ್ಬಿಡ್ತು. ಗ್ರಾಮೀಣ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅದುವರೆಗಿನ ಎಲ್ಲ ಕಾರ್ಯಕ್ರಮಗಳನ್ನ ಒಗ್ಗೂಡಿಸ್ಬಿಟ್ಟು ಅದನ್ನೊಂದು ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ, ಅದು ಉದ್ಯೋಗ ಖಾತ್ರಿ ಹಕ್ಕು ಅನ್ನೋ ರೀತಿಯಲ್ಲಿ ಮಾರ್ಪಾಡು ಮಾಡಿತ್ತು. ಅತ್ಯಂತ ಪ್ರಗತಿಪರ ದೃಷ್ಟಿಕೋನದ ಶಾಸ್ತ್ರ ಅನ್ನೋದ್ರ ಬಗ್ಗೆ ಚರ್ಚೆನೇ ಬೇಕಾಗಿಲ್ಲ. ಅದು ಅನೇಕ ವರ್ಷಗಳ ಕಾಲ, ಕಳೆದ 20 ವರ್ಷಗಳಿಂದ ಚಾಲ್ತಿಯಲ್ಲಿರೋ ಯೋಜನೆ ಅದು. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಯಾಕೆ ಅದನ್ನು ಬದಲಾಯಿಸಕ್ಕೆ ಹೊರಟಿತ್ತು? ಅವ್ರಿಗೆ ಆ ಗಾಂಧಿಯ ಹೆಸರ ಮೇಲೆ ಸಿಟ್ಟಿತ್ತ? ಅಂದಹಾಗೆ ನಿನ್ನೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸುಮಾರು 434 ಯೋಜನೆಗಳ ಪಟ್ಟಿಯನ್ನ ಕೊಟ್ಬಿಟ್ರು. ಅದರಲ್ಲಿ ಬಹುಪಾಲು ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರದ ಕೃಪಾಪೋಷಿತ ಕಾರ್ಯಕ್ರಮಗಳು, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಸಂಸ್ಥೆಗಳಿಗೆ ಬರೀ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಹೆಸರಿಟ್ಟಿರೋದರ ದೊಡ್ಡ ಪಟ್ಟಿಯನ್ನ ಕೊಟ್ಬಿಟ್ರು. ನಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಇದೆ, ಗಾಂಧಿ ನಗರ ಇದೆ. ಅವೆರಡು ಗಾಂಧಿ ಹೆಸರನ್ನು ಬಿಟ್ರೆ ಉಳಿದಂತೆ ನಮ್ಗೆ ಗೊತ್ತಿರೋದು
ನೆಹರು ನಗರ ಅನ್ನೋ ಬಡಾವಣೆ ಇದೆ. ಗಾಂಧಿನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿದ್ದ ಒಂದು ವಾರ್ಡ್ಗೆ ನೆಹರು ನಗರ ಅಂತ ಹೆಸರಿಟ್ರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಸಂಸ್ಥೆ ಇದೆ, ಅದರಂತೆ ಒಂದು ಬಡಾವಣೆಗೆ ಇಂದಿರಾನಗರ ಅಂತ ಹೆಸರಿಟ್ಟು, ಅಷ್ಟೇ ಅಲ್ಲ, ಇಂದಿರಾ ಗಾಂಧಿ ಮಕ್ಕಳ ವೈದ್ಯಕೀಯ ಚಿಕಿತ್ಸಾ ಸಂಸ್ಥೆ ಅಂತ ಮತ್ತೊಂದು ಬೈರಸಂದ್ರದಲ್ಲಿದೆ. ಅದೇ ರೀತಿ ಸಂಜಯ್ ಗಾಂಧಿ ಅಪಘಾತ ಚಿಕಿತ್ಸಾ ಆಸ್ಪತ್ರೆ ಅಂತ ಅದು ಕೂಡ ಜಯನಗರದಲ್ಲಿದೆ. ಸೊ ಸಂಜಯ್ ಗಾಂಧಿ ಆಕ್ಸಿಡೆಂಟ್ ರಿಲೀಫ್ ಹಾಸ್ಪಿಟಲ್, ಆಕ್ಸಿಡೆಂಟ್ ಮತ್ತು ಟ್ರಾಮಾ ಕೇರ್ ಹಾಸ್ಪಿಟಲ್ ಇದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದೆ. ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಇದೆ. ಇದೇ ರೀತಿ ಹಲವಾರು ಸಂಸ್ಥೆಗಳಿಗೆ ಮತ್ತು ರಸ್ತೆಗಳಿಗೆ ಇಂದಿರಾ, ನೆಹರು, ರಾಜೀವ್ ಇತ್ಯಾದಿ ಹೆಸರುಗಳನ್ನ ಕೊಡ್ತಾ ಬಂದಿದ್ರು. ಈಗ ಮಹಾತ್ಮ ಗಾಂಧಿ ಅವರು ಹೆಸರು ಬಿಟ್ರು ಅಂತಂದ್ಬಿಟ್ಟು ಭಾರಿ ಕ್ರಾಂತಿಕಾರಿ ಹೋರಾಟವನ್ನೇ ಘೋಷಣೆ ಮಾಡಿರುವ ಕರ್ನಾಟಕದ ಕಾಂಗ್ರೆಸ್ಸಿಗರು ಈಗ ಅಧಿಕಾರದಲ್ಲಿದ್ದಾರೆ. ಅಂದಾಗೆ ಮನ್ರೇಗಾ ಯೋಜನೆಯಲ್ಲಿದ್ದ ಉದ್ಯೋಗ ಖಾತ್ರಿಗೂ ಇದೀಗ ಉದ್ದೇಶಿತ ವಿ ರಾಮ್ಜಿ ಯೋಜನೆಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಮುಖ್ಯವಾಗಿ ಆ ವಿ ರಾಮ್ಜಿ ಯೋಜನೆ ಅಂದ್ರೆ ಅದು ಶ್ರೀರಾಮಚಂದ್ರನ ಯೋಜನೆ ಹೆಸರಿಟ್ಟಿಲ್ಲ, ಅಲ್ಲಿ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅವ್ರ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಅದ್ರ ಹೆಸರು. ಇಲ್ಲಿ ಕೇವಲ ಉದ್ಯೋಗ ಖಾತ್ರಿ ಮಾತ್ರವಲ್ಲ, ಅಜೀವಿಕಾ ಅಂತಂದ್ರೆ ಜೀವನೋಪಾಯ ಖಾತ್ರಿ ಮಿಷನ್. ಇದರಲ್ಲಿ ಎರಡೂ ಇದೆ, ಒಂದು ಉದ್ಯೋಗ ಖಾತ್ರಿ, ಮತ್ತೊಂದು ಜೀವನೋಪಾಯ ಖಾತ್ರಿ, ಜೀವನ ಭದ್ರತೆಯನ್ನು ಕೂಡ ನಿರ್ಮಿಸುವ ಗುರಿ ಹೊಂದಿದ ಒಂದು ಎರಡು ಉದ್ದೇಶಗಳುಳ್ಳ ಕಾನೂನಿದು. ಮೊದಲಿನ ಮನ್ರೇಗಾ ಯೋಜನೆಯಲ್ಲಿ 100 ದಿನಗಳ ಉದ್ಯೋಗ ಖಾತ್ರಿಯನ್ನು ಕೊಡ್ತಾ ಇದ್ರು. ಅಂದ್ರೆ ಕೌಶಲ್ಯ ರಹಿತ ಗ್ರಾಮೀಣ ಕೂಲಿಕಾರರು, ಅಂದ್ರೆ ಅವರ ಕೃಷಿ ಕಾರ್ಮಿಕರು ಅಥವಾ ಕೃಷಿಯೇತರ ದಿನಗೂಲಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋರು, ಅವ್ರಿಗೆ ವರ್ಷವಿಡೀ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತು. ಆ 100 ದಿನಗಳ ಬದಲು ಇನ್ನು ಮುಂದೆ 125 ದಿನಗಳ ಉದ್ಯೋಗ ಖಾತ್ರಿ ಯೋಜನೆ ಇದೀಗ ಅಸ್ತಿತ್ವಕ್ಕೆ ಬಂದಿದೆ. ಒಟ್ಟು 1,51,282 ಕೋಟಿ ವೆಚ್ಚವಾಗುವ ಈ ಯೋಜನೆಗೆ ಕೇಂದ್ರ ಸರ್ಕಾರದ ಪಾಲು 95,692.31 ಕೋಟಿ. ಉಳಿದ ವೆಚ್ಚವನ್ನ ರಾಜ್ಯ ಸರ್ಕಾರಗಳು ಭರಿಸಬೇಕಾಗುತ್ತೆ. ಇದುವರೆಗೂ 100ಕ್ಕೆ 100ರಷ್ಟು ಕೂಲಿಗೆ ಸಂಬಂಧಿಸಿದ ವೆಚ್ಚವನ್ನ ಕೇಂದ್ರ ಸರ್ಕಾರವೇ ಭರಿಸ್ತಾ ಇತ್ತು. 10% ಮಟೀರಿಯಲ್ಸ್ಗೆ ಅಂದ್ರೆ ಸಾಮಗ್ರಿಗಳಿಗೆ, ವಿವಿಧ ಕಾಮಗಾರಿಗಳಿಗೆ ಅಗತ್ಯವಿರುವ ಮೂಲ ಸಾಮಗ್ರಿಗಳ ವೆಚ್ಚವನ್ನು ಮಾತ್ರ ರಾಜ್ಯ ಸರ್ಕಾರಗಳು ಭರಿಸ್ತಾ ಇದ್ವು. ಹೀಗಾಗಿ ಇದೊಂದು ಕೇಂದ್ರ ಸರ್ಕಾರ ಕೃಪಾಪೋಷಿತ ಯೋಜನೆ ಆಗಿತ್ತು. 100% ಸಹಾಯಧನ, ಆರ್ಥಿಕ ಸಹಾಯಧನ ಹರಿದು ಬರ್ತಾ ಇತ್ತು. ರಾಜ್ಯ ಸರ್ಕಾರಗಳಿಗೆ ನಿರ್ದಿಷ್ಟವಾದ ಉತ್ತರದಾಯಿತ್ವ ಇರಲೇ ಇಲ್ಲ. ಇದೀಗ 60-40 ಅನುಪಾತದಲ್ಲಿ 60% ವೆಚ್ಚವನ್ನ ಕೇಂದ್ರ ಸರ್ಕಾರ ಭರಿಸಿದ್ರೆ 40ರಷ್ಟು ವೆಚ್ಚವನ್ನ ರಾಜ್ಯ ಸರ್ಕಾರಗಳು ಭರಿಸ್ಬೇಕಾಗತ್ತೆ. ಅದರಲ್ಲೂ ಕರ್ನಾಟಕ ಸರ್ಕಾರದ ಗುಣಗಾಟ ಏನು ಅಂತಂದ್ರೆ, ನಮ್ಮ ಮೇಲೆ 2,000 ಕೋಟಿ ಹೆಚ್ಚುವರಿ ಹೊರೆ ಬೀಳ್ತಾ ಇದೆ, ಇದು ಯಾರು ಭರಿಸ್ಕೊಡೋದು ಅಂತಂದ್ಬಿಟ್ಟು. ಯಾವುದೇ ಕೇಂದ್ರ ಸರ್ಕಾರವನ್ನಾಗ್ಲಿ ಅಥವಾ 15ನೇ ಹಣಕಾಸು ಆಯೋಗದ ಜೊತೆಗಾಗ್ಲಿ ಪೂರ್ವಭಾವಿ ಚರ್ಚೆ ನಡೆಸ್ತಾನೆ ಏಕಾಏಕಿ ಗ್ಯಾರಂಟಿ ಯೋಜನೆಗಳನ್ನು ತಂದ್ರಲ್ಲ ಕರ್ನಾಟಕ ಸರ್ಕಾರದವರು. ಹೀಗಾಗಿ ಪ್ರತಿಯೊಂದು ಅಗತ್ಯ ಬಾಬತ್ತಿಗೂ ಕೂಡ ಇವರಿಗೆ ಕಷ್ಟ ಬರ್ತಾ ಇದೆ. ಹಾಗಿದ್ರೆ ಗ್ರಾಮೀಣ ಕೂಲಿಕಾರರ ಉದ್ಯೋಗ ಭದ್ರತೆಗೆ ನಿಮ್ದೇನು ಆರ್ಥಿಕ ಜವಾಬ್ದಾರಿ ಇಲ್ವೇ ಇಲ್ವಾ? ರಾಜ್ಯ ಸರ್ಕಾರಗಳು ಕೂಡ 40% ಆರ್ಥಿಕ ಹೊರೆಯನ್ನ ನಿರ್ವಹಿಸಿದ್ರೆ ಆಗ ಹೆಚ್ಚಿನ ಪಾರದರ್ಶಕತೆ, ಕಾರ್ಯಕ್ಷಮತೆ, ದಕ್ಷತೆ ಮತ್ತು ಉತ್ತರದಾಯಿತ್ವ ಇರುತ್ತೆ ಅನ್ನೋದು ಈ ವಿ ರಾಮ್ಜಿ ಯೋಜನೆಯ ಉದ್ದೇಶ. ಅದಷ್ಟೇ ಅಲ್ಲ, ವಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಮಿಕರಿಗೆ 60 ದಿನಗಳ ಕಾಲ, ಅಂದ್ರೆ ಇದುವರೆಗೂ ರೈತಾಪಿ ಜನರೆಲ್ಲ ಗುಣಗಾಡ್ತಾ ಇದ್ರು, ನಮಗೆ ವ್ಯವಸಾಯದ ಕೆಲಸಕ್ಕೆ ಕೂಲಿಕಾರರು ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು. ರಾಜ್ಯ ಸರ್ಕಾರಗಳಿಗೆ ಈ ಯೋಜನೆ, ಈ ಪರಿಷ್ಕೃತ ಕಾನೂನಿನಲ್ಲಿ ಅವಕಾಶವನ್ನು ಕೊಟ್ಬಿಟ್ಟಿದೆ. ಬಿತ್ತನೆ ಮತ್ತು ಕಟಾವಿನ ಅವಧಿಯಲ್ಲಿ ಒಟ್ಟು 60 ದಿನಗಳ ಕಾಲ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಿಲುಗಡೆ ಮಾಡಬಹುದು, ಸಸ್ಪೆಂಡ್ ಮಾಡಬಹುದು. ಆ ದಿನಗಳಲ್ಲಿ ಅವರು ಕೃಷಿ ಕೆಲಸಗಳಲ್ಲಿ ತೊಡಗ್ತಾರೆ. ಅಂದ್ರೆ ಒಂದ್ ಕಡೆ ಕೃಷಿ ವಲಯದ ಕೂಲಿಕಾರರ ಕೊರತೆಯನ್ನು ನೀಗಿಸುತ್ತೆ. ಅದು ಉಳಿದ ಸಮಯದಲ್ಲಿ ಒಟ್ಟು 365 ದಿನಗಳ ಪೈಕಿ 365 ದಿನಗಳ ಪೈಕಿ 305 ದಿನಗಳಲ್ಲಿ ಇವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿ ಮಾಡಲಾಗುತ್ತೆ. 125 ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಏನು ಅಂತಂದ್ರೆ, ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜಲಸಂಪನ್ಮೂಲಗಳ ಭದ್ರತೆ, ಅದು ಕೆರೆ ಆಗ್ಲಿ, ಕೊಳವೆ ಬಾವಿಗಳಾಗಿರ್ಲಿ, ಇತರ ಜಲ ಸಂಗ್ರಹಾಗಾರಗಳಾಗಿರ್ಲಿ, ವಾಟರ್ ಪಾಂಡ್ ಆಗಿರ್ಲಿ, ಅಥವಾ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಆಗ್ಲಿ ಇತ್ಯಾದಿ ಅಗತ್ಯ ಜಲಸಂಪನ್ಮೂಲಗಳ ಭದ್ರತೆಗೆ ಸಂಬಂಧಪಟ್ಟ ಕಾಮಗಾರಿಗಳು. ಎರಡನೇದಾಗಿ
ಗ್ರಾಮೀಣ ಮೂಲಸೌಕರ್ಯ ಕಾಮಗಾರಿಗಳು, ಗ್ರಾಮೀಣ ರಸ್ತೆ ಮತ್ತು ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸಬಲ್ಲಂತ ರಸ್ತೆಗಳ ನಿರ್ಮಾಣ ಇತ್ಯಾದಿಗಳು. ಮೂರನೇದು ಜೀವನೋಪಾಯಕ್ಕೆ ಸಂಬಂಧಿಸಿದ ಕಾಮಗಾರಿಗಳು, ಅಂದ್ರೆ ಅಲ್ಲಿ ಗೋಡೌನ್ಗಳ ನಿರ್ಮಾಣ ಇರ್ಬೋದು, ಕೋಲ್ಡ್ ಸ್ಟೋರೇಜ್ಗಳ ನಿರ್ಮಾಣ ಇರ್ಬೋದು. ಈ ರೀತಿ ಅವ್ರಿಗೊಂದು ಶಾಶ್ವತ ಜೀವನೋಪಾಯ ಕಲ್ಪಿಸುವಂತ ಕಾಮಗಾರಿಗಳು ಕೂಡ ಇಲ್ಲಿ ಅವಕಾಶ ಕೊಟ್ಟಿದೆ. ನಾಲ್ಕನೇದು ಪ್ರಕೃತಿ ವಿಕೋಪ ಸಂಭವಿಸಿದಾಗ, ಕೆರೆ ಬಂಡು ಒಡೆದೋಗ್ಬಿಡುತ್ತೆ, ಮಹಾಪೂರ ಬರುತ್ತೆ, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಅಗತ್ಯವಿರುವ ತುರ್ತು ಕಾಮಗಾರಿಗಳಿಗೋಸ್ಕರ ಕೂಡ ಈ ಜನರನ್ನ ಬಳಸ್ಕೋಬಹುದು. ಇದೆಲ್ಲದರ ಹೊರತಾಗಿ ಇದನ್ನ ರೂಪಿಸೋರು ಯಾರು, ಇವರು ಎಂಥ ಕೆಲಸಗಳನ್ನ, ಯಾವ್ಯಾವ ಕಾಮಗಾರಿಗಳನ್ನ ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಗ್ರಾಮ ಪಂಚಾಯತಿಯೇ. ಪಂಚಾಯಿತಿಗಳಿಗೆ ಮನ್ರೇಗಾದಲ್ಲಿ ನೀಡಲಾಗಿದ್ದ ಅಧಿಕಾರವನ್ನ ಯಾವತ್ತೂ ಕಿತ್ತುಕೊಂಡಿಲ್ಲ. ಅಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ಬರ್ತಾ 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 ನಮ್ಮ ರಾಜ್ಯ ಸರ್ಕಾರಗಳು ಮತ್ತು MLAಗಳು ಗ್ರಾಮ ಪಂಚಾಯತ್ಗಳನ್ನ ಯಾವ ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದಾರೆ. 1985ರಿಂದ 85, 86, 87ರಲ್ಲಿ ಅಸ್ತಿತ್ವಕ್ಕೆ ಬಂದ ಆವತ್ತಿನ ದಿವಂಗತ ಅಬ್ದುಲ್ ನದೀರ್ ಸಾಬ್ ಜಾರಿಗೊಳಿಸಿದ ಆ ಪಂಚಾಯತ್ ರಾಜ್ ಕಾನೂನಿಗೂ ಇವತ್ತು ಚಾಲ್ತಿಯಲ್ಲಿರೋ ಕಾನೂನಿಗೂ ಎಷ್ಟು ವ್ಯತ್ಯಾಸ ಆಗ್ಬಿಟ್ಟಿದೆ. ಆ ಅವತ್ತು ಜಿಲ್ಲಾ ಪರಿಷತ್ತು ಮತ್ತು ಮಂಡಲ್ ಪಂಚಾಯತ್ ಅಂತ 2 ಹಂತದ ವ್ಯವಸ್ಥೆಗಳ ಆಡಳಿತ ವ್ಯವಸ್ಥೆ ಇತ್ತು. ಇವತ್ತದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಅನ್ನೋ ವ್ಯವಸ್ಥೆ ಇದೆ. ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯ ಅತ್ಯಂತ ಸಶಕ್ತವಾದ ಸಂಸ್ಥೆ ಅಂತಂದ್ರೆ ಗ್ರಾಮ ಸಭೆ ಅನ್ನೋದು ಆಗ್ಬೇಕಾಗಿತ್ತು. ಅಂದ್ರೆ ಆಯಾ ಗ್ರಾಮದ ಎಲ್ಲ ನೋಂದಾಯಿತ ಮತದಾರರು ಅದರ ಸದಸ್ಯರಾಗಿರ್ತಾ ಇದ್ರು. ಪ್ರತಿ 6 ತಿಂಗಳಿಗೊಮ್ಮೆ ಈ ಚುನಾಯಿತ ಪಂಚಾಯತ್ಗಳ ಪದಾಧಿಕಾರಿಗಳು, ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇತರ ಅಧಿಕಾರಿಗಳು 6 ತಿಂಗಳಿಗೊಮ್ಮೆ ತಮ್ಮ ಪ್ರಗತಿ ವರದಿಯನ್ನು ಒಪ್ಪಿಸ್ಬೇಕಾಗಿತ್ತು. ತಾವು ಅದುವರೆಗೂ ನಿರ್ವಹಿಸಿರೋ ಕಾಮಗಾರಿಗಳ ಬಗ್ಗೆ ಗ್ರಾಮ ಸಭೆಯ ಸದಸ್ಯರು, ಅಂದ್ರೆ ಗ್ರಾಮದ ನಾಗರಿಕರೆಲ್ಲರೂ ಸಕಾರಣೀಯವಾದ ಆಕ್ಷೇಪಗಳನ್ನ ಎತ್ತಿದ್ರೆ ಉತ್ತರ ಕೊಡಬೇಕಾಗಿತ್ತು. ಗ್ರಾಮ ಸಭೆಗೆ ಉತ್ತರದಾಯಿತ್ವ ಇರಬೇಕಾಗಿತ್ತು. ಬರ್ತಾ ಬರ್ತಾ ಏನಾಗ್ಬಿಡ್ತು ಅಂತಂದ್ರೆ, ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳ ಅವಧಿ ಕೂಡ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿಲ್ಲ. ಅವ್ರನ್ನ 6 ತಿಂಗಳಿಗೆ ಬದಲಾಯಿಸ್ಬೋದು, 1 ವರ್ಷಕ್ಕೆ ಬದಲಾಯಿಸ್ಬೋದು. ಯಾವ ರೀತಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಅಧಿಕಾರ ಹಂಚಿಕೆಯ ಜಟಾಪಟಿ ನಡೆದಿದೆಯೋ, ಈ ರೀತಿಯ ಜಟಾಪಟಿ ಕಳೆದ 25 ವರ್ಷದಿಂದ ನಿರಂತರವಾಗಿ ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ನಡೀತಾ ಬಂದ್ಬಿಟ್ಟಿದೆ. ಯಾವುದೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನು ಕೂಡ ತನ್ನ ಕಾಲಾವಧಿ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿನೇ ಇಲ್ಲ. ಮೊದಲು ಆ ಗ್ರಾಮ ಪಂಚಾಯತ್ಗಳಿಗಿಂತ ಆ ಆಡಳಿತಾತ್ಮಕ ಅಧಿಕಾರ, ಆರ್ಥಿಕ ಅಧಿಕಾರ ಮತ್ತು ರಾಜಕೀಯ ಅಧಿಕಾರವನ್ನ ವಾಪಸ್ ಕೊಟ್ಟಾಗ ಮಾತ್ರ ಅದು ಮನ್ರೇಗಾ ಇರಲಿ, ಜಿ ಇರಲಿ, ಅದಕ್ಕೊಂದು ಅರ್ಥ ಬರುತ್ತೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಒದಗಿಸಿರೋದು 1,51,282 ಕೋಟಿ ಒಟ್ಟು ಹಣಕಾಸು ಅಗತ್ಯ ಬೇಕಾಗುತ್ತೆ ಅನ್ನೋ ಒಂದು ಅಂದಾಜಿದೆ. ಆ ಪೈಕಿ ಕೇಂದ್ರ ಸರ್ಕಾರ ಖಂಡಿತವಾಗೂ 95,692.31 ಕೋಟಿ ವೆಚ್ಚವನ್ನ ವಹಿಸ್ಕೊಳ್ಳುತ್ತೆ. ಉಳಿದ 40% ಅನ್ನ ರಾಜ್ಯ ಸರ್ಕಾರ ವಹಿಸ್ಕೋಬೇಕಾಗಿದೆ. ಮೊದಲು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಿ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸ್ಬಿಟ್ಟು ಪಾಪ ಅವ್ರಿಗೆ ಅಧಿಕಾರವನ್ನು ವಾಪಸ್ ಕೊಡಿ. ಅದಾದ ನಂತರ ತಾವು ಮನ್ರೇಗಾ ಬಗ್ಗೆ ಅಥವಾ VBG ರಾಮ್ಜಿ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರ ಹೊರತುಪಡಿಸಿ ಮನ್ರೇಗಾ ಯೋಜನೆಯಲ್ಲಿ ಕೆಲವು ಸಾಂಪ್ರದಾಯಿಕ ಕೆಲಸಗಳನ್ನು ಮಾತ್ರ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ರು. ಇದೀಗ ಒಂದು ಗ್ರಾಮದ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಚನೆ ಆಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಆ ಅತ್ಯಾಧುನಿಕ ತಂತ್ರಜ್ಞಾನಾಧಾರಿತ ಕಾಮಗಾರಿಗಳೇನಿರುತ್ತೆ. ಸೊ ಹೊಸ ಕೌಶಲ್ಯಗಳನ್ನ ಗ್ರಾಮೀಣ ಕೂಲಿಕಾರರಿಗೆ ಪರಿಚಯಿಸೋದಕ್ಕೆ ಒಂದು ಅವಕಾಶ ಇದೆ ಈ VBG ರಾಮ್ಜಿ ಹೊಸ ಕಾನೂನಿನ ಅಡಿಯಲ್ಲಿ. ಅಂದ್ರೆ ಅದು ಫ್ಲೈಓವರ್ ರಚನೆ ಇರ್ಬೋದು, ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗಳ ರಚನೆ ಇರ್ಬೋದು, ಒಂದು ಸೇತುವೆ ನಿರ್ಮಾಣ ಇರ್ಬೋದು, ಸರ್ವಿಸ್ ರೋಡ್ ನಿರ್ಮಾಣ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹೊಸ ರೀತಿಯ ಕೌಶಲ್ಯಗಳನ್ನ ಕೂಡ ಅವರಿಗೆ ಪರಿಚಯಿಸ್ಲಿಕ್ಕೆ ಅವಕಾಶ ಇದೆ. ಈ ರೀತಿ ಸಮಗ್ರ ದೃಷ್ಟಿಕೋನವುಳ್ಳ ಈ VBG ರಾಮ್ಜಿ ಯೋಜನೆಗೆ ಕಾಂಗ್ರೆಸ್ಸಿಗರ ವಿರೋಧ ಮತ್ತು ಇತರ ಮಿತ್ರ ಪಕ್ಷಗಳ ವಿರೋಧ ಅದು ಕೇವಲ ರಾಜಕೀಯ ತಂತ್ರಗಾರಿಕೆ ಮಾತ್ರ ಹೊರತು ಯಾವುದೇ ಅರ್ಥಪೂರ್ಣವಾದ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯಕ್ಕೆ ಹತ್ತಿರವಾದ ಯಾವುದೇ ಉದ್ದೇಶವೂ ಇವರಲ್ಲಿ ಕಾಣಿಸ್ತಾ ಇಲ್ಲ. ಬರ್ತಾ ಬರ್ತಾ ಕರ್ನಾಟಕ ಅಂದ್ರೇನೆ ಬೆಂಗಳೂರು ಅನ್ನೋಂಗೆ ಆಗೋಗ್ಬಿಟ್ಟಿದೆ. ಬೆಂಗಳೂರು ಅಭಿವೃದ್ಧಿಯೇ ಕರ್ನಾಟಕ ಅಭಿವೃದ್ಧಿ ಅನ್ನೋ ಒಂದು ದೃಷ್ಟಿಕೋನವನ್ನ ಬೆಳೆಸ್ಕೊಂಡಿರುವಾಗ, ಜೊತೆಗೆ ಜಮೀನು ಅಂತಂದ್ರೆ ಇವತ್ತು ಕೃಷಿಗೋಸ್ಕರ ಜಮೀನು ಅಂತ ಅನ್ನೋ ಅರ್ಥ ಬರ್ತಾನೆ ಇಲ್ಲ. ಇವತ್ತು ಜಮೀನು ಅಂತಂದ್ರೆ ಕಲ್ಟಿವೇಶನ್ ಬದಲು ಕನ್ವರ್ಷನ್ಗೋಸ್ಕರ ಸುಲಭವಾಗಿ ಹಣ ಮಾಡಿಕೊಳ್ಳುವ ಒಂದು ಸ್ವತ್ತು ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ರಾಜಕಾರಣಿಗಳೆಲ್ಲ ಮಾತಾಡ್ತಾ ಇರುವಾಗ
ಅದು ಯಾವ ಕಾರಣದಿಂದ ವಿ ಬಿ ಜಿ ರಾಮ್ಜಿ ಯೋಜನೆ ವಿರೋಧಿಸ್ತಿದ್ದಾರೋ ಅರ್ಥವಾಗ್ತಾ ಇಲ್ಲ. ವಿ ಬಿ ಜಿ ರಾಮ್ಜಿ ಯೋಜನೆ ಕೇವಲ ಉದ್ಯೋಗ ಖಾತ್ರಿ ಯೋಜನೆ ಮಾತ್ರವಲ್ಲ, ಶಾಶ್ವತವಾದ ಜೀವನೋಪಾಯವನ್ನ ಅಭಿವೃದ್ಧಿಗೊಳಿಸೋ ಯೋಜನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈ ಇವತ್ತಿನ ಈ ಕಲಾಪ ಹೆಚ್ಚು ಅರ್ಥಪೂರ್ಣವಾಗುತ್ತೆ, ಒಂದು ಸದುದ್ದೇಶದ ಸಂವಾದವಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.